ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತಿ ಸಮರ್ಪಿಸಿ, ತಮಗೆಲ್ಲ ಗೊತ್ತಿದ್ದ ಹಾಗೆ ಜಗದ್ಗುರು ಸಿದ್ಧಾರೂಢರ 190ನೇ ಜಯಂತ್ಯುತ್ಸವ, ಜಗದ್ಗುರು ಗುರುನಾಥಾರೂಢರ 115ನೆಯ ಜಯಂತ್ಯುತ್ಸವ, ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವ ಇವೆಲ್ಲದರ ನಿಮಿತ್ತ ಮಾಡಿಕೊಂಡು ಸಿದ್ಧಾರೂಢರ ಶ್ರೀಮಠದಲ್ಲಿ 2024ನೇ ಸಾಲಿನ ಶಿವರಾತ್ರಿ ಮಹೋತ್ಸವದಿಂದ 2025ನೇ ಶಿವರಾತ್ರಿ ಮಹೋತ್ಸವದವರೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ನಡೀತಕ್ಕಂಥವು ಜರುಗುತ್ತಾ ಬಂದಿದ್ದಾವೆ. ಅದರಲ್ಲಿ 108 ದಿನಗಳ ಪರ್ಯಂತರವಾಗಿ ಕೋಟಿ ಜಪಯಜ್ಞ, 108 ದಿನಗಳ ಪರ್ಯಂತರವಾಗಿ ಲಕ್ಷ ರುದ್ರಾಭಿಷೇಕ, 108 ದಿನಗಳ ಪರ್ಯಂತರವಾಗಿ ಕೋಟಿ ಬಿಲ್ವಾರ್ಪಣೆ ಅಂತಕ್ಕಂಥದ್ದು. ಅದರ ಜೊತೆಗೆ ಡಿಸೆಂಬರ್ 23ನೇ ತಾರೀಕಿನಿಂದ ಹಿಡಿದು 19ನೇ ತಾರೀಕಿನ ಪರ್ಯಂತರವಾಗಿ, ಇದೇ ತಿಂಗಳ 19ನೇ ತಾರೀಕಿನ ಪರ್ಯಂತರವಾಗಿ 56 ದಿನಗಳ ಪರ್ಯಂತರವಾಗಿ ಸಿದ್ಧಾರೂಢರ ಜ್ಯೋತಿಯ ರಥಯಾತ್ರೆ ಅಂತಕ್ಕಂಥದ್ದು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ 4 ರಾಜ್ಯಗಳಲ್ಲಿ ಸಂಚರಿಸಿ 19ನೇ ತಾರೀಕಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಮೆರವಣಿಗೆಯೊಂದಿಗೆ ಶ್ರೀಮಠಕ್ಕೆ ಬರಮಾಡಿಕೊಳ್ಳಲಾಯಿತು. ಆ ಒಂದು ಮೆರವಣಿಗೆಯಲ್ಲಿ ಸುಮಾರು 10,000 ಜನರು ಸಿದ್ಧಾರೂಢರ ಚರಿತ್ರೆಯನ್ನ ನೆತ್ತೆಯ ಮೇಲೆ ಇಟ್ಟುಕೊಂಡು 1,008 ಜನ ಆರತಿ, 1,008 ಜನ ಕುಂಭ, ಅನೇಕ ವಾದ್ಯ ಮೇಳಗಳವರೊಂದಿಗೆ 108 ಜನ ಮಹಾತ್ಮರನ್ನ ಸಾರೋಟದಲ್ಲಿ ಕೂಡಿಸಿಕೊಂಡು ಹುಬ್ಬಳ್ಳಿಯ ಮಹಾನಗರದಲ್ಲಿಯೇ ಅತ್ಯಂತ ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂಥ ಮೆರವಣಿಗೆ ಅಂತಕ್ಕಂಥದ್ದು ಬಹಳ ವಿಜೃಂಭಣೆಯಿಂದ ಜರುಗಿತು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇದೀಗ ವಿಶ್ವ ವೇದಾಂತ ಪರಿಷತ್ ಅಂತಕ್ಕಂಥ ಕಾರ್ಯಕ್ರಮ ಪ್ರಾರಂಭವಾಗಿ ಇವತ್ತಿನ ದಿವಸ 5ನೇ ದಿವಸ ಜಗದ್ಗುರು ಸಿದ್ಧಾರೂಢರು ಬೋಧಿಸಿರ್ತಕ್ಕಂಥ ಅದ್ವೈತ ವೇದಾಂತವನ್ನೇ ಸಕಲ ಮನುಕುಲಕ್ಕೆ ಜಾತ್ಯಾದಿ ನಿರ್ಬಂಧವಿಲ್ಲದೆ ಬೋಧಿಸುವುದೇ ಈ ವಿಶ್ವ ವೇದಾಂತ ಪರಿಷತ್ತಿನ ಒಂದು ಕಾರ್ಯಕ್ರಮವಾಗಿದೆ. ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಒಬ್ಬರಾಗಿರ್ತಕ್ಕಂಥವರು ವಿಜ್ಞಾನ ಮತ್ತು ಆತ್ಮಜ್ಞಾನ ಎರಡನ್ನೂ ಸಂಪೂರ್ಣವಾಗಿ ಅಧ್ಯಯನ ಮಾಡಿರತಕ್ಕಂಥವರು, ರಾಷ್ಟ್ರ ಪರರಾಷ್ಟ್ರಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬಿತ್ತರಿಸತಕ್ಕಂಥ ಅಭಿನವ ವಿವೇಕಾನಂದರೆಂದರೆ ತಪ್ಪಾಗಲಿಕ್ಕಿಲ್ಲ. ಪರಮ ಪೂಜ್ಯರಾಗಿರ್ತಕ್ಕಂಥ ಆದಿಚುಂಚನಗಿರಿಯ ಶ್ರೀಗಳವರು ಯಾವ ಸಿದ್ಧಾರೂಢರು ಯಾವುದನ್ನು ಜಾತೀಯತೆಯನ್ನ, ಮತವನ್ನಾಗಲಿ ಪಂಥವನ್ನು ಆಗಲಿ ನೋಡದೆ ಎಲ್ಲರನ್ನ ಅಪ್ಪಿಕೊಳ್ಳುತ್ತಿದ್ದರು. ಅದೇ ರೀತಿಯಾಗಿ ಆದಿಚುಂಚನಗಿರಿಯ ಪರಮ ಪೂಜ್ಯರು ಕೂಡ ಸಮಸ್ತರನ್ನ ಸಮದೃಷ್ಟಿಯಿಂದ ಕಾಣತಕ್ಕಂಥ ಒಬ್ಬ ಸಮಾನತೆಯ ಸೂರ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪರಮ ಪೂಜ್ಯರು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರು ವೈಜ್ಞಾನಿಕವಾಗಿ ಮತ್ತು ಅದರ ಜೊತೆಗೆ ಆತ್ಮಜ್ಞಾನವನ್ನು ಬೋಧಿಸುವುದರೊಂದಿಗೆ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಯಾವ ರೀತಿಯ ಶಿಕ್ಷಣ ಸಂಸ್ಥೆಗಳು ರಾಜ್ಯ ಸರ್ಕಾರ ನಡೆಸುತ್ತದೆಯೋ ಅದಕ್ಕಿಂತಲೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಕ್ಕಂಥ ಒಂದು ಮಠ ಅಂದ್ರೆ ಅದು ಆದಿಚುಂಚನಗಿರಿಯ ಮಠ ಅಂತ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅಷ್ಟೇ ಅಲ್ಲದೆ ಕಾವಿ ಬಟ್ಟೆಯನ್ನು ಧರಿಸಿರ್ತಕ್ಕಂಥ ಎಲ್ಲ ಸನ್ಯಾಸಿ ವರ್ಗಕ್ಕೆ ಅದೊಂದು ತವರು ಮನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ಪೀಠದ ಜಗದ್ಗುರುಗಳು ಇವತ್ತಿನ ದಿವಸ ನಮ್ಮ ಶ್ರೀಮಠಕ್ಕೆ ಆಗಮಿಸಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿದ್ದಾರೆ. ಪರಮ ಪೂಜ್ಯರಾಗಿರ್ತಕ್ಕಂಥ ವರಪುಣ್ಯಮಯ ಶರೀರದ ನಿರಾಮಾರಿ ಸದ್ಗುರು ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಅಪ್ಪಾಜಿ ಅವರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ಅವರನ್ನ ತುಂಬು ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆರೂಢ ಪರಂಪರೆಯ ದಿವ್ಯ ಚೇತನ ಗುರುನಾಥಾರೂಢರ ಸೇವೆಯನ್ನು ಮಾಡಿ ಅವರ ಸಂಪೂರ್ಣ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಮಾತನಾಡುವ ನಡೆದಾಡುವ ದೇವರನ್ನೇ ಖ್ಯಾತನಾಮನಾದ ಸ್ಥಿತಪ್ರಜ್ಞ ಮಹಾತ್ಮ ಜಗದ್ಗುರು
ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿ ಅವರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತರಿಗೆ ಸಮರ್ಪಿಸಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ವೇದಿಕೆ ಮೇಲೆ ಆಸೀನರಾಗಿ ಪಾವನ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಹೆಸರಾಂತ ಮಠಾಧೀಶರಲ್ಲಿ ಒಬ್ಬರಾಗಿರ್ತಕ್ಕಂಥ ಕೋಡಿಮಠದ ಪೂಜ್ಯ ಶ್ರೀಗಳವರು. ಕೋಡಿಮಠದ ಶ್ರೀಗಳವರು ಅಂತಂದ್ರೆ ತಮಗೆಲ್ಲ ಅತ್ಯಂತ ಪರಿಚಿತರಾಗಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತಿನ ದಿವಸ ಆಗಮಿಸಿ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ರಾಜಯೋಗೀಂದ್ರ ಮಹಾಸ್ವಾಮೀಜಿ ಅವರ ಶ್ರೀಚರಣಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರ ಶ್ರೀಮಠದಲ್ಲಿ ಇದ್ದು ಇಲ್ಲೇ ಅಧ್ಯಯನವನ್ನು ಮಾಡಿ ಚಿತ್ರದುರ್ಗದ ಕೈಬಿರಾನಂದ ಆಶ್ರಮದ ಪೀಠಾಧಿಪತಿಗಳಾಗಿ ಅಲ್ಲೆಲ್ಲ ನೋಡಿದ್ರೆ ಗೊತ್ತಾಗ್ತದ, ಸುತ್ತೆಲ್ಲ ಜಾತಿಯ ಮಠಗಳನ್ನು ಕಾಣ್ತಾ ಇದೀವಿ, ಜಾತಿಯ ಜಗದ್ಗುರುಗಳನ್ನು ಕಾಣ್ತಾ ಇದೀವಿ. ಅದರ ಮಧ್ಯದಲ್ಲಿ ಸೂರ್ಯನಂತೆ ಹೊಳೆಯುವ ಮಠ ಅಂದ್ರೆ ಅದು ಸಿದ್ಧಾರೂಢರ ಸಂಪ್ರದಾಯದ ಮಠ ಕೈಬಿರಾನಂದ ಆಶ್ರಮ. ಅಲ್ಲೇ ಪರಮ ಪೂಜ್ಯರ ಎಲ್ಲಾ ಜಾತಿಯ ಪೀಠಗಳ ಮಧ್ಯದಲ್ಲಿ ಒಬ್ಬ ಜಾತ್ಯಾತೀತ ಗುರುವಾಗಿರ್ತಕ್ಕಂಥವರು, ಅಷ್ಟೈಕರ ವಿದ್ವಾಂಸರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಲಿಂಗಾನಂದ ಅಪ್ಪಾಜಿ ಅವರ ಶ್ರೀಚರಣಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅನಂತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರ್ತಕ್ಕಂಥ ನಿರ್ಭಯಾನಂದ ಸರಸ್ವತಿ ಅಪ್ಪಾಜಿ ಅವರ ಶ್ರೀಚರಣಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ಶಾಂತಾಶ್ರಮ ಹುಬ್ಬಳ್ಳಿ ಹಾಗೂ ಷಣ್ಮುಖಾರಣ ಮಠ ವಿಜಯಪುರ ಉಭಯ ಮಠಗಳ ಪೀಠಾಧಿಪತಿಗಳು, ಯುವ ಯತಿಗಳು, ಯುವನಮತಿಗಳು ಆಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಸಿದ್ಧಾರೂಢಪ್ಪಗಳವರ ಶ್ರೀಚರಣಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೇದಾಂತಾಚಾರ್ಯ ಅಷ್ಟೇ ಅಲ್ಲದೆ ಬಹಳ ಸುಂದರವಾಗಿ ಪದ್ಯಗಳನ್ನ ಹಾಡಲಿಕ್ಕೆ ಕುಳಿತರು ಅಂತ ಕೇಳಿದ್ರೆ ಮರಾಠ ಜಗತ್ತುಗಳವರು ಎದ್ದು ಹೋಗುವವರು ಕೂಡ ಮರಳಿ ಕೂಡಬೇಕು ಅಂತ ಒಂದು ಸುಶ್ರಾವ್ಯ ಕಂಠದಿಂದ ಸಿದ್ಧಾರೂಢರ ಪದ್ಯಗಳನ್ನೇ ಮೊದಲು ಮಾಡಿಕೊಂಡು, ಅಷ್ಟೇ ಅಲ್ಲದೆ ಶ್ರೀಮದ್ ಭಗವದ್ಗೀತೆಗೆ ರಾಗ ಮತ್ತು ತಾಳಗಳನ್ನ ಸಂಯೋಜನೆ ಮಾಡಿರ್ತಕ್ಕಂಥ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಜಗದ್ಗುರು ಮಂಜುನಾಥ ಭಾರತಿ ಅಪ್ಪಾಜಿ ಅವರ ಶ್ರೀಚರಣಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ನ್ಯಾಯ ವೇದಾಂತಾಚಾರ್ಯ ಪುರುಷ ಸರಸ್ವತಿ ದಯಾನಂದ ಸರಸ್ವತಿ ಅಪ್ಪಗಳವರ ಶ್ರೀಚರಣಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಬಾಂಬೆಯ ಪರಮ ಪೂಜ್ಯ ಸಹಜಾನಂದ ಅಪ್ಪಾಜಿ ಅವರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಶಂಕರಾರೂಢ ಮಹಾಸ್ವಾಮೀಜಿ ಅವರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಯೋವೃದ್ಧರು, ಜ್ಞಾನವೃದ್ಧರು ಆದ ಹರಕಟ್ಟಿಯ ನಿಜಗುಣಪ್ಪಗಳವರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಅದರಂತೆ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಸ್ತ ಪೂಜ್ಯರ ಹಾಗೂ ಮಹಾರಾಜಿ ಅವರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತಿ ಸಮರ್ಪಿಸಿ ಅದರಂತೆ ತಮ್ಮೆಲ್ಲ ಸಂತಕ್ತ ವೃಂದಕ್ಕೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ತಮ್ಮೆಲ್ಲರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಸ್ವಾಗತ ಅತ್ಯಂತ ಹೃತ್ಪೂರ್ವಕವಾಗಿ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ ಟ್ರಸ್ಟ್ ಕಮಿಟಿಯ ಸಂಪೂರ್ಣ ಸದಸ್ಯರ ವತಿಯಿಂದ ವೇದಾಂತ ಪರಿಷತ್ತಿನ ಅಧ್ಯಕ್ಷರಾಗಿರುವ ಶ್ಯಾಮಾನಂದ ಪೂಜಾರಿಯವರು ಸ್ವಾಗತವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಅನಂತ ಅಭಿನಂದನೆ. बंद करो